ದರ್ಶನ್ ಜೈಲಿಂದ ಹೊರಗೆ ಬರ್ತಾ ಇದ್ದಂತೆ ವಿಜಯಲಕ್ಷ್ಮಿ ಸಮಾಜ ಸೇವೆ ಮುಂದುವರಿತಾರೆ. ಇವತ್ತು 24 ಜೋಡಿಗೆ ಮಾಂಗಲ್ಯವನ್ನ ಕರುಣಿಸಿದ್ದಾರೆ ವಿಜಯಲಕ್ಷ್ಮಿ. ಸಾಮೂಹಿಕ ವಿವಾಹ ನಡೀತಾ ಇತ್ತು. ಈ ಸಾಮೂಹಿಕ ವಿವಾಹದಲ್ಲಿ 24 ಜೋಡಿಗಳು ಪಾಲ್ಗೊಂಡು 24 ಜೋಡಿಗೆ ಮಾಂಗಲ್ಯ ಭಾಗ್ಯವನ್ನ ಅಂದ್ರೆ ದಾನ ನೀಡಲಾಗಿದೆ. ಮಂಡ್ಯದ ಪಾಂಡವಪುರದ ಬೇಬಿ ಬೆಟ್ಟದ ಜಾತ್ರೆಯಲ್ಲಿ ಈ ಸೇವೆ ವಿಜಯಲಕ್ಷ್ಮಿ ಅವರಿಂದ ತಮ್ಮ ಕೈಯಿಂದಾನೇ ಪ್ರತಿ ಜೋಡಿಗೂ ಕೂಡ ಅಂದ್ರೆ 24 ಜೋಡಿಗಳಿಗೂ ಕೂಡ ಮಾಂಗಲ್ಯವನ್ನ ವಿತರಣೆ ಮಾಡಿದ್ರು. ಇದರ ಜೊತೆಗೆ ನಟ ಧನ್ವೀರ್ ಕೂಡ ಇದ್ರು. ಅವರಿಂದ ವಾಚ್ ವಿತರಣೆ ಮಾಡಲಾಯಿತು. ನಟ ಚಿಕ್ಕಣ್ಣ ವಸ್ತ್ರ ಅಂದ್ರೆ ಬಟ್ಟೆಯನ್ನ ಉಡುಗೊರೆಯಾಗಿ ಕೊಟ್ಟರು 24 ಜೋಡಿಗಳಿಗೂ ಕೂಡ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು ಬೇಬಿ ಬೆಟ್ಟದಲ್ಲಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಸಾಮೂಹಿಕ ವಿವಾಹವನ್ನ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಂದ ಮಾಂಗಲ್ಯ ದಾನವನ್ನ ನೀಡಲಾಗಿದೆ. ಚಿನ್ನದ ಮಾಂಗಲ್ಯವನ್ನ ವಿತರಿಸಲಾಗಿದೆ. ಅವರ ಸಮ್ಮುಖದಲ್ಲಿ 23 ಜೋಡಿಗಳು ಸಪ್ತಪದಿಯನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು ನಟ ದರ್ಶನ್ ಜೈಲಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ದೈವದ ಕಾರ್ಯಗಳು ವಿಜಯಲಕ್ಷ್ಮಿ ಅವರ ಕಡೆಯಿಂದ ಆಗ್ತಾನೆ ಇತ್ತು. ಒಂದಿಷ್ಟು ಹೋಮ ಹವನಗಳು ಅಂದ್ರೆ ಅವರಿಗೆ ಬೇಲ್ ಸಿಗ್ಲಿ ಅನ್ನುವಂಥ ಕಾರಣಕ್ಕಾಗಿ ಅನೇಕ ಟೆಂಪಲ್ ರನ್ ಮಾಡಿದ್ರು. ದೇಶದಾದ್ಯಂತ ದೇವಸ್ಥಾನಗಳನ್ನ ಸುತ್ತು ಹೊಡೆದಿದ್ರು. ಅವರ ಈ ದೈವ ಕಾರ್ಯಗಳು ಯಥಾ ಪ್ರಕಾರ ಮುಂದುವರಿತಾ ಇದೆ. ಯಾಕಂದ್ರೆ ಕೋರ್ಟ್ನಿಂದ ಮೇಲಿನ ಮೇಲೆ ದರ್ಶನ್ಗೆ ಒಂದಲ್ಲ ಒಂದು ರೀತಿಯಾದಂಥ ರಿಲೀಫ್ಗಳು ಸಿಗ್ತಾನೆ ಹೋಗ್ತಾ ಇದೆ. ಮೊನ್ನೆ ತಾನೇ ನಾವು ಗಮನಿಸಿದ್ವಿ, ಹೈಕೋರ್ಟ್ನಿಂದ ಇಡೀ ದೇಶದ ಯಾವುದೇ ಮೂಲೆಗೂ ಕೂಡ ದರ್ಶನ್ ಹೋಗಬಹುದು ಅನ್ನುವಂತಹ ನಿಯಮವನ್ನ ಅದೇನು ಬೆಂಗಳೂರನ್ನ ಬಿಟ್ಟು ಹೋಗಬಾರ್ದು ಅನ್ನುವಂಥ ನಿಯಮ ಇತ್ತು, ಅದನ್ನ ಸಡಿಲಗೊಳಿಸಿತು ಕೋರ್ಟ್. ಹೀಗಾಗಿ ಎಲ್ಲಾ ಕೆಲಸಗಳು ಕೂಡ ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಇದೆ. ಹಾಗಾಗಿ ವಿಜಯಲಕ್ಷ್ಮಿ ಅವರ ಕಡೆಯಿಂದಲೂ ಕೂಡ ದೈವ ಕಾರ್ಯಗಳು ಮುಂದುವರಿತಾ ಇದೆ. ಬೇಬಿ ಬೆಟ್ಟದಲ್ಲಿ ನಡೀತಾ ಇದ್ದಂಥ ಜಾತ್ರಾ ಮಹೋತ್ಸವದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇತ್ತು. ಅದರಲ್ಲಿ 24 ಜೋಡಿಗಳಿಗೆ ಮಾಂಗಲ್ಯವನ್ನ ದಾನ ಕೊಟ್ಟಿದ್ದಾರೆ. ತಮ್ಮ ಕೈಯಾರೇನೆ ದಾನ ಮಾಡಿದ್ದು ವಿಜಯಲಕ್ಷ್ಮಿ ಅವರು. ಇನ್ನು ನಟ ಧನ್ವೀರ್ ಈ ಒಂದು ಪ್ರಕರಣದ ಪ್ರತಿ ಹಂತದಲ್ಲೂ ಕೂಡ ದರ್ಶನ್ ಜೊತೆಗಿದ್ದಂಥ ವ್ಯಕ್ತಿ ಧನ್ವೀರ್ ಅವರು ಕೂಡ ವಾಚ್ ಅನ್ನ ಗಿಫ್ಟ್ ಕೊಟ್ಟರು. ಈ ಒಂದು ಸಾಮೂಹಿಕ ವಿವಾಹದಲ್ಲಿ ಭಾಗಿಯಾದಂಥ ಜೋಡಿಗಳಿಗೆ ನಟ ಚಿಕ್ಕಣ್ಣ ಬಟ್ಟೆ ಉಡುಗೊರೆ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಅವರಿಂದ 24 ಜೋಡಿಗೆ ಮಾಂಗಲ್ಯ ದಾನ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಅವರ ಕೈಯಾರೆ ಜೋಡಿಗಳಿಗೆ ದಾನವಾಗಿ ಕೊಟ್ಟಂತಹ ಆ ಒಂದು ಸಂದರ್ಭದ ದೃಶ್ಯಾವಳಿಗಳಿದು. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಈ ಹಿಂದೆಯೂ ಕೂಡ ದರ್ಶನ್ ಅವರ ಒಳಿತಿಗಾಗಿ ಅನೇಕ ದೈವ ಕಾರ್ಯಗಳು ವಿಜಯಲಕ್ಷ್ಮಿ ಅವರ ಕಡೆಯಿಂದ ನಡೀತಾನೆ ಇತ್ತು. ಡೇ 1 ಇಂದ ಕೂಡ ನಾವು ನೋಡ್ತಾ ಇದ್ದೀವಿ ಅದನ್ನ. ಯಥಾ ಪ್ರಕಾರವಾಗಿ ಅವರ ಈ ದೈವೀ ದತ್ತವಾದಂಥ ಕೆಲಸಗಳು ಮುಂದುವರಿತಾ ಇದೆ. ಹೇಗಿತ್ತು ಇವತ್ತಿನ ಸಂದರ್ಭ? ಏನೆಲ್ಲ ಆಚರಣೆಗಳಾಯ್ತಲ್ಲಿ? ಖಂಡಿತ ಅರುಣ್, ಏನು ಕೊಲೆ ಆರೋಪದಡಿ ನಟ ದರ್ಶನ್ ಜೈಲನ್ನ ಸೇರಿದ್ರು. ಈ ಒಂದು ಸಂದರ್ಭದಲ್ಲಿ ಅವರ ಪತ್ನಿ ಆಗಿರ್ತಕ್ಕಂಥ ವಿಜಯಲಕ್ಷ್ಮಿ ಸಾಕಷ್ಟು ದೇವಾಲಯಗಳಿಗೆ ವಿಸಿಟ್ ಅನ್ನ ಮಾಡ್ತಾ ಇದ್ರು. ಅದೇ ರೀತಿ ಇವತ್ತು ಕೂಡ ಮಂಡ್ಯ ಜಿಲ್ಲೆಯ ಪಾಂಡವಪುರದ ಬೇಬಿ ಬೆಟ್ಟದ ಜಾತ್ರೆ ಏನಿದೆ, ಈ ಜಾತ್ರೆಗೆ ವಿಸಿಟ್ ಅನ್ನ ಮಾಡಿದ್ರು. ಆ ಜಾತ್ರೆಗೆ ಭೇಟಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಆ ಜಾತ್ರೆಯಲ್ಲಿ ನಡೀತಕ್ಕಂತಹ ಸಾಮೂಹಿಕ ವಿವಾಹ ಏನಿದೆ, ಈ ವಿವಾಹಕ್ಕೂ ಕೂಡ ಅವರು ಭೇಟಿಯನ್ನ ಕೊಟ್ಟಿದ್ರು. ಕೊಟ್ಟಂತಹ ಸಂದರ್ಭದಲ್ಲಿ 24 ಜೋಡಿಗಳಿಗೆ ಸುಮಾರು 5 ಗ್ರಾಮ್ ಇರುವಂತಹ ಮಾಂಗಲ್ಯವನ್ನ ಅವರು ಕೊಟ್ಟಿರುವಂತದ್ದು. ಅಂದ್ರೆ 24 ಜೋಡಿಗಳಿಗೂ ಕೂಡ ಆ ಮಾಂಗಲ್ಯವನ್ನ ಅವರು ಕೊಡುವಂತ ಕೆಲಸವನ್ನ ಇವತ್ತು ಮಾಡಿರುವಂತದ್ದು. ಹಾಗೆ ಬೇಬಿ ಬೆಟ್ಟದಲ್ಲಿನ ಜಾತ್ರೆನಲ್ಲಿ ಭಾಗಿಯಾಗಿದ್ರು, ದೇವರಿಗೆ ನಮಿಸಿದ್ರು, ಅಲ್ಲೂ ಕೂಡ ಪೂಜೆಗಳನ್ನ ಮಾಡಿದ್ರು. ಜೊತೆಗೆ ಅಲ್ಲಿದ್ದಂತ ಕಾರ್ಯಕ್ರಮ ಏನಿತ್ತು ಆ ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗಿಯಾಗಿದ್ರು. ಇನ್ನು ವಿಜಯಲಕ್ಷ್ಮಿ ಅವರಿಗೆ ನಟ ಧನ್ವೀರ್ ಮತ್ತೆ ಹಾಗೆ ಹಾಸ್ಯ ನಟರಾಗಿರ್ತಕ್ಕಂಥ ಚಿಕ್ಕಣ್ಣ ಅವರು ಕೂಡ ಸಾಥನ್ನ ಕೊಟ್ರು. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅವರು ಕೂಡ ಅಂದ್ರೆ ನಟ ಧನ್ವೀರ್ ಅವರು ಕೂಡ ವರನಿಗೆ ಅಂದ್ರೆ 24 ಜೋಡಿಗಳೇನಿದೆ ಆ 24 ಜೋಡಿಗಳ ವರನಿಗೆ ವಾಚನ್ನ ಉಡುಗೊರೆಯಾಗಿ ಕೊಡುವಂತ ಕೆಲಸವನ್ನ ಮಾಡಿದ್ರು. ಹಾಗೆ ಚಿಕ್ಕಣ್ಣ ಕೂಡ ವಸ್ತ್ರಗಳು ಅಂದ್ರೆ ಬಟ್ಟೆ, ವರನಿಗೆ ಬಟ್ಟೆಗಳನ್ನ ಕೊಡುವಂತದ್ದು ಕೆಲಸವನ್ನ ನಟ ಚಿಕ್ಕಣ್ಣ ಅವರು ಕೂಡ ಮಾಡಿದ್ರು. ಇವತ್ತಿನ ಈ ಒಂದು ಜಾತ್ರೆಗೆ ವಿಶೇಷವಾಗಿ ಏನು ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಭಾಗಿಯಾಗಿದ್ರು. ಅಂದ್ರೆ ಸಾಕಷ್ಟು ವರ್ಷಗಳಿಂದ
ಈ ಒಂದು ಜಾಗದಲ್ಲಿ ಬೇಬಿ ಬೆಟ್ಟದಲ್ಲಿ ಭಾರಿ ದನಗಳ ಜಾತ್ರೆ ನಡೆಯುತ್ತೆ. ಪ್ರತಿ ವರ್ಷ ಕೂಡ ಸಾಮೂಹಿಕ ವಿವಾಹಗಳು ನಡೆಯುತ್ತೆ. ಆದ್ರೆ ಈ ಬಾರಿ ವಿಶೇಷವಾಗಿದ್ದಂಥದ್ದು, ಈ ಬಾರಿ ವಿಜಯಲಕ್ಷ್ಮಿ ಅವರು ಆ ಒಂದು ಜಾತ್ರೆಗೆ ಭೇಟಿಯನ್ನ ಕೊಟ್ಟಂತದ್ದು, ಹಾಗೆ ಮಾಂಗಲ್ಯಗಳನ್ನ ಕೂಡ ಅವರಿಗೆ ಕೊಟ್ಟಂತದ್ದು ವಿಶೇಷವಾಗಿತ್ತು. ಅರುಣ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ. ಸ್ಯಾಂಡಲ್ವುಡ್ ಸ್ಟಾರ್ಸ್ಗೆ ಡಿಕೆ ವಾರ್ನಿಂಗ್, ಡಿಸಿಎಂ ಎಚ್ಚರಿಕೆ, ದೋಸ್ತಿ ಲೀಡರ್ಸ್ ಕಿಡಿ ಕಿಡಿ. ಡಿಕೆಶಿ ಹೇಳಿಕೆಗೆ ಸಿನಿ ಕಲಾವಿದರು ಹೇಳಿದ್ದೇನು? ನಟ್ ಬೋಲ್ಟ್ ಸಮರ. ನಿನ್ನೆ ಕೊಟ್ಟಂತ ಆ ಒಂದು ಹೇಳಿಕೆ, ಡಿಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಿನಿಮಾ ಮಂದಿಗೆ ಎಚ್ಚರಿಕೆಯನ್ನ ಏನು ಕೊಟ್ಟರು? ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಆ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಸಿನಿಮಾ ಮಂದಿಗೆ ಎಚ್ಚರಿಕೆ ಕುರಿತಂತೆ ಡಿಕೆ ಶಿವಕುಮಾರ್ ಮತ್ತೆ ಸಮರ್ಥನೆ ಮಾಡಿಕೊಂಡಿದ್ದಾರೆ ತಮ್ಮ ಹೇಳಿಕೆ. ಸಿನಿಮಾ ರಂಗಕ್ಕೆ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟರು ಡಿಸಿಎಂ. ಸಿನಿಮಾ ರಂಗದವರು ಏನ್ ಬೇಕಾದ್ರೂ ಮಾತನಾಡಿಕೊಳ್ಳಿ, ನನಗೆ ಗೊತ್ತಿರುವ ಸತ್ಯವನ್ನು ನಾನು ಹೇಳಿದ್ದೇನೆ, ಅದಕ್ಕೆ ನಾನು ಸ್ಟಿಕ್ ಆನ್ ಆಗಿದ್ದೀನಿ ಅಂತ ಹೇಳಿದ್ರು. ಮತ್ತೆ ಅಂದ್ರೆ ನನಗೆ ಕೊಟ್ಟಂತ ಹೇಳಿಕೆ ನಂತರದಲ್ಲಿ ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ವಿರೋಧ ಪಕ್ಷದವರು ಅದನ್ನ ಅಸ್ತ್ರವಾಗಿ ಮಾಡ್ಕೊಳ್ತಾ ಇದ್ದಾರೆ ಆ ಒಂದು ವಿಚಾರವನ್ನ. ಈಗ ಅದಕ್ಕೆ ಸಮರ್ಥನೆ ಮಾಡ್ಕೊಂಡಿರೋದು ಡಿಕೆಶಿ. ಅವ್ರು ಬೇಕಿದ್ರೆ ಪ್ರತಿಭಟನೆ ಮಾಡ್ಲಿ, ಹೋರಾಟ ಮಾಡ್ಲಿ, ಏನ್ ಬೇಕಾದ್ರೂ ಮಾತನಾಡ್ಲಿ, ನಮ್ಮ ನೀರು ನಮ್ಮ ಹಕ್ಕಿನ ಹೋರಾಟಕ್ಕೆ ಅವ್ರು ಬಂದಿಲ್ಲ. ಇರೋ ಸತ್ಯ ನಾನು ಹೇಳಿದ್ದೀನಿ. ನೆಲ ಜಲಕ್ಕಾಗಿ ಪಕ್ಷಾತೀತವಾಗಿ ಹೋರಾಟ ಮಾಡಿದ್ದೇವೆ. ಮೇಕೆದಾಟು ಯಾತ್ರೆ ಮಾಡುವಾಗ ಯಾರು ಬರಲಿಲ್ಲ. ಉಡುಪಿಯಲ್ಲಿ ಸಿನಿಮಾ ಮಂದಿ ವಿರುದ್ಧ ಡಿಕೆ ಶಿವಕುಮಾರ್ ಮತ್ತೆ ಗರಂ ಆದ್ರು. ಇವತ್ತು ಮಂಗಳೂರು ಮತ್ತು ಉಡುಪಿ ಪ್ರವಾಸದಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ತಮ್ಮ ಹೇಳಿಕೆಯನ್ನ ಮತ್ತೆ ಸಮರ್ಥನೆ ಮಾಡಿಕೊಂಡಿರೋದಿದು. ಕಾರ್ಯಕ್ರಮ ಪಾಪ ಒಂದು 10 ಜನ ಮಾತ್ರ ನೀವು ಪ್ರಾಮಿನೆಂಟ್ ಅವ್ರು ಕಾಣ್ತಾ ಇದ್ದೀರಿ. ಇದೇನು ಸಿದ್ದರಾಮಯ್ಯವ್ರ ಮನೆ ಪ್ರೋಗ್ರಾಮ್ ಅಲ್ಲ, ಡಿ ಕೆ ಶಿವಕುಮಾರ್ ಮನೆ ಪ್ರೋಗ್ರಾಮ್ ಅಲ್ಲ, ಇಲ್ಲ ಅಂದ್ರೆ ಕಿಶೋರ್ದಲ್ಲ, ಸಾಧು ಕೋಕಿಲನ್ ಪ್ರೋಗ್ರಾಮ್ ಅಲ್ಲ. ಇದು ಇಂಡಸ್ಟ್ರಿ ಪ್ರೋಗ್ರಾಮ್. ಇದು ಈ ಇಂಡಸ್ಟ್ರಿ ಪ್ರೋಗ್ರಾಮ್ಗೆ ಆಕ್ಟರ್ಗಳು, ಪ್ರೊಡ್ಯೂಸರು, ಡೈರೆಕ್ಟರ್ಗಳು, ಕಲಾವಿದರು ಬರಲಿಲ್ಲ ಅಂತಂದ್ರೆ ಯಾರು ಬರ್ತಾರೆ? ಏಂತಕ್ಕೆ ಫಿಲ್ಮ್ ಫೆಸ್ಟಿವಲ್ ಮಾಡಬೇಕು? ನಂದು ವಾರ್ನಿಂಗ್ ಅಂತ ಇರಲಿ, ರಿಕ್ವೆಸ್ಟ್ ಅಂತ ಇರಲಿ, ಇಟ್ ಈಸ್ ನಾಟ್ ಮೈ ಪ್ರೋಗ್ರಾಮ್. ನನ್ನ ಕಾರ್ಯಕ್ರಮ ಅಲ್ಲ, ಇದು ನಿಮ್ಮ ಕಾರ್ಯಕ್ರಮ. ಫಿಲಮ್ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಆಪರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ನೇ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ. ಫಿಲಮ್ ಅವ್ರು ಏನಾರು ಮಾತಾಡ್ಕೊಳ್ಳಿ, ನನಗೇನು ಗೊತ್ತಿದೆ ಅದು ಸತ್ಯ ಹೇಳಿದ್ದೀನಿ. ಅವರು ಪ್ರತಿಭಟನೆ ಮಾಡಲಿ, ಹೋರಾಟ ಮಾಡಲಿ, ನಮ್ಮ ನೀರು ನಮ್ಮ ಹಕ್ಕು. ಅವರು ಯಾವಾಗಲೂ ಕೂಡ ನೆಲ ಜಲ ಎಲ್ಲದಕ್ಕೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದವರು. ಆಗ ಯಾರೂ ಬರಲಿಲ್ಲ. ಮೇಕೆದಾಟು ಯಾತ್ರೆಗೆ ಬಂದಾಗ ಪಾಪ ಪ್ರೇಮು ಕೇಸ್ ಹಾಕ್ಸ್ಕೊಂಡ ಬಂದು ಇದೇ ಬಿ ಜೆ ಪಿಯವ್ರ ಮೇಲೆ ಕೇಸ್ ಹಾಕಿದ್ರು, ದುನಿಯಾ ವಿಜಯ್ ಮೇಲೆ ಕೇಸ್ ಹಾಕಿದ್ರು, ಸಾಧು ನಮ್ಮ ಮೇಲೇನ ಕೇಸ್ ಹಾಕೊಳ್ಳಿ, ಸಾಧು ಕೋಕಿಲ್ ಮೇಲೆ ಕೇಸ್ ಹಾಕಿದ್ರು. ಅರ್ಥ ಆಯ್ತಾ? ಅವ್ರು ಯಾವುದಕ್ಕೂ ಈಗ ನೆನ್ನೆ ಫಂಕ್ಷನ್ನು, ಯಾರು ಫಂಕ್ಷನ್ ಅದು? ನಂದ ಫಂಕ್ಷನು, ಸಿದ್ದರಾಮಯ್ಯ ಇಂಡಸ್ಟ್ರಿಯವರು. ಅವರು ಅದಕ್ಕೆ ಕೋಆಪ್ರೇಷನ್, ನಮ್ಮ ಫಿಲಮ್ ಇಂಡಸ್ಟ್ರಿ ಸತ್ತೋಯ್ತು, ಥಿಯೇಟ್ರ್ಗಳೆಲ್ಲ ಮುಚ್ಚೋದು ಅಂತ ಎಲ್ಲ ಮಾತಾಡ್ತಾರೆ. ನಮ್ಗೆ ಊಟ ಇಲ್ಲ ಅಂತ ಮಾತಾಡ್ತಾರೆ. ಅವ್ರು ಪ್ರೋತ್ಸಾಹ. ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಯಾರಿಗೋಸ್ಕರ ಮಾಡ್ತಾ ಇದೆ ಸರ್ಕಾರ? ಇಂಡಸ್ಟ್ರಿ ಅಂತಂದರೆ ಕ್ಯಾಮ್ರಾಮನ್ನಿಂದ ಹಿಡಿದು, ಸ್ಕ್ರಿಪ್ಟ್ ರೈಟ್ರಿಂದ ಹಿಡಿದು, ಆ್ಯಕ್ಟ್ರಿಂದ ಹಿಡಿದು, ಡೈರೆಕ್ಟ್ರಿಂದ ಹಿಡಿದು, ಪ್ರೊಡ್ಯೂಸರಿಂದ ಹಿಡಿದು ಸುಮಾರು ಜನ ಎಲ್ಲ ಇದ್ದಾರೆ. ಅವರು ಇಂಥ ಸಂಭ್ರಮದಲ್ಲಿ ಅವ್ರ ಹಬ್ಬದಲ್ಲಿ ಅವ್ರು ಆಚರಣೆ ಮಾಡ್ಕೊಳ್ಳಿಲ್ಲ ಅಂತಂದರೆ ನನಗೆ ಅಶೋಕ್ ಬೇಕಾದ್ರೆ ಇನ್ನ ತಲೆ ಕೆಳಗಡೆ ಹಾಕೋಣ. ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆಗೆ ಧ್ವನಿಗೂಡಿಸಿದ್ದಾರೆ ಮತ್ತೊಬ್ಬ ಕಾಂಗ್ರೆಸ್ನ ಶಾಸಕ. ಸಿನಿಮಾ ಮಂದಿ ಮೇಲೆ ಗರಂ ಆದ್ರು ಇವರು ಕೂಡ. ಕನ್ನಡಿಗರಿಂದಲೇ ಇವರೆಲ್ಲ ಸ್ಟಾರ್ ಆಗಿರೋದು, ಅದನ್ನು ಮರಿಬೇಡಿ ಅಂತ ಹೇಳಿದ್ರು. ನಿಮಗೆ ಸಬ್ಸಿಡಿ ಬೇಕು ಅಂದಾಗ ಬರ್ತೀರಾ ಸರ್ಕಾರದ ಬಳಿಗೆ? ಕನ್ನಡದ ನೆಲ ಜಲ ಭಾಷೆ ನಿಮಗೆ ಬೇಡವಾ ಅಂತ ಪ್ರಶ್ನೆ ಮಾಡಿದ್ರು. ಶಾಸಕ ರವಿ ಗಣಿಗ ಅವರು ಕೊಟ್ಟಂತ ಹೇಳಿಕೆ ಇದು. ನಟ್ಟು ಬೋಲ್ಟು ಇವತ್ತೇ ಟೈಟ್ ಮಾಡಬೇಕು ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ನಿನ್ನೆ ಹೇಳಿಕೆ. ಅದಕ್ಕೆ ಪರ್ಯಾಯವಾಗಿ ಅಂದ್ರೆ ಮುಂದುವರೆದ ಭಾಗವಾಗಿ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ರು ಮೈಸೂರಲ್ಲಿ ಮಂಡ್ಯ ಶಾಸಕ ರವಿ ಕುಮಾರ್ ಅವರ ಹೇಳಿಕೆ ಇದು. ರವಿ ಗಣಿಗ ಅವರ ಹೇಳಿಕೆ, ಡಿ ಕೆ ಶಿವಕುಮಾರ್ ಅವರ ನಿನ್ನೆಯ ಹೇಳಿಕೆ ಒಂದಿಷ್ಟು ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಇದಕ್ಕೆ ಅನುಗುಣವಾದಂಥ ಹೇಳಿಕೆಯನ್ನ ಶಾಸಕ ರವಿ ಗಣಿಗ ಕೊಟ್ಟಿದ್ದಾರೆ. ಬೋಲ್ಟ್ನ ನಾಳೆ ಎಲ್ಲ ಇವತ್ತೇ ಟೈಟ್ ಮಾಡಬೇಕು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾಯಿದ್ದೀವಿ, ಅದು ವಿಧಾನಸೌಧದ ಮೆಟ್ಲ ಮೇಲೆ. ಯಾರಿಗೋಸ್ಕರ ಮಾಡ್ತಾ ಇರೋದು? ಇವರಿಗೆ ಟ್ಯಾಕ್ಸ್ ಫ್ರೀ ಕೊಡ್ತಾ ಇಲ್ವಾ? ಇವ್ರ ಸಿನಿಮಾಗಳಿಗೆ ಕನ್ನಡಿಗರ ನೆಲ ಇಲ್ವಾ? ಕನ್ನಡಿಗರು ಕನ್ನಡ ನೋಡಲ್ವಾ? ನಾವೆಲ್ಲ
ಕನ್ನಡಿಗರು ನೋಡಿರೋದಕ್ಕೆ ಇವರು ಇಂಡಿಯಾ ಸ್ಟಾರು ಇಂಟರ್ನ್ಯಾಷನಲ್ ಸ್ಟಾರ್ಗಳಾಗಿರೋದು. ಯಾಕೆ ಬರೋದಿಲ್ಲ? ಏನಕ್ಕೆ ಬರೋಲ್ಲ? ಇದು ಅದೇ ಕನ್ನಡ ಫಿಲಮ್ಗೆ ಟ್ಯಾಕ್ಸ್ ಫ್ರೀ ಮಾಡಿ PVR ಕಡಿಮೆ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಾರಲ್ಲ, ಯಾಕೆ ಬರೋಲ್ಲ ಇವರು? ಪ್ರಶಸ್ತಿ ಕೊಡ್ತೀವಿ ಅಂದರೆ ಒಬ್ಬರು ಪ್ರಶಸ್ತಿ ನಟ ಟ್ವೀಟ್ ಮಾಡ್ತಾರೆ, ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ. ನಾನು ಪ್ರಶಸ್ತಿ ತಗೊಳ್ಳೋದು ಬಿಟ್ಟು ಭಾಳ ವರ್ಷ ಆಗೋಯ್ತು. ಅರ್ರ ಹಿಂದಿ ಕರೆದ್ರೆ ಓಡೋಗ್ಬಿಟ್ಟು ತಗೋತೀರಾ? ಕನ್ನಡಿಗರಿಗೆ ಕೊಟ್ಟರೆ ಅಷ್ಟೊಂದು ಕಾಲು ಕಸನ ನಿಮಗೆ? ಕನ್ನಡಿಗರು ಅಂದರೆ ಅಷ್ಟೊಂದು DK ಶಿವಕುಮಾರ್ ಅವ್ರು ಹೇಳಿರೋದು ಕರೆಕ್ಟು. ಏನಕ್ಕೆ ಬರೋಲ್ಲ ಇವರು? ಕನ್ನಡಿಗರಿಗೋಸ್ಕರ ಅಲ್ವಾ ಮಾಡ್ತಾರೋದು? ಯಾಕೆ ಬರೋಲ್ಲ? ಇವ್ರ ಫಿಲಮ್ಗಳಿಗೆ ಕರ್ನಾಟಕ ಬೇಕು, ಕನ್ನಡದ ನೆಲ ಬೇಕು, ಕನ್ನಡ ಪ್ರೇಕ್ಷಕರು ಬೇಕು. ಕನ್ನಡಿಗರ ಕಾರ್ಯಕ್ರಮ ಅಂದರೆ ಅಸಡ್ಡೆ ಯಾಕೆ? ನೀವು ಯಾವ್ದಾರ ಒಂದು ಕನ್ನಡ ರಾಜ್ಯೋತ್ಸವ ಕರೀರಿ, ಇವ್ರನ್ನ ಹೆಂಗೆ ಮೂಗು ತಿರ್ಸ್ಕೊಂಡು ಹೋಗ್ತಾರೆ? ಇರೋದ್ರಲ್ಲಿ ದರ್ಶನ್ ಪರವಾಗಿಲ್ಲ, ಕರೆದ್ರೆ ಅಲ್ಲಿ ಇಲ್ಲಿ ಯಾವ್ದಾರು ಕನ್ನಡ ರಾಜ್ಯೋತ್ಸವ ಮತ್ತೊಂದಕ್ಕೆ ಬರ್ತಾರೆ. ಇವ್ರು ಬೇರೆಯವ್ರು ಬರ್ತಾರಾ? ಇವರೆಲ್ಲ ಇಂಟರ್ನ್ಯಾಷನಲ್ ನಟರ ಇವ್ರ ಫಿಲಮ್ನೆಲ್ಲ ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ಫಸ್ಟು. ಸಿನಿಮಾ ನಟರಿಗೆ ನಟ್ ಬೋಲ್ಟ್ ಟೈಟ್ ಮಾಡುವ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ DK ಶಿವಕುಮಾರ್ಗೆ ಟಾಂಗ್ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಅಂದ್ರೆ ವಿರೋಧ ಪಕ್ಷದ ನಾಯಕರಿಗೆ ಇದು ಒಂದು ಅಸ್ತ್ರ ಆಗಿದೆ ಸದ್ಯಕ್ಕೆ. ರಾಜಣ್ಣನಿಗೆ ನಟ್ ಬೋಲ್ಟ್ ಟೈಟ್ ಮಾಡೋಕೆ ಆಗ್ತಾ ಇಲ್ಲ ನಿಮ್ಮ ಕಡೆಯಿಂದ. ಅಂದ್ರೆ KN ರಾಜಣ್ಣ ಅವರು ಕೊಡ್ತಾ ಇರುವಂತಹ ಹೇಳಿಕೆ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಕಾಂಗ್ರೆಸ್ನ ಒಳಗೆ ಆಗ್ತಾ ಇರುವಂತ ಬೆಳವಣಿಗೆಗಳು ಅವರಿಗೆ ನಟ್ ಬೋಲ್ಟ್ ಟೈಟ್ ಮಾಡೋಕೆ ಆಗ್ಲಿಲ್ಲ. ದರ್ಶನ್, ಸುದೀಪ್, ಯಶ್ಗೆ ಹೇಗೆ ಟೈಟ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ರು ಆರ್ ಅಶೋಕ್. ನಮ್ಮನ್ನ ಯಾರೂ ಕರೆದೇ ಇಲ್ಲ ಅಂತ ತಾರಾ ಹೇಳಿದ್ದಾರೆ. ಸಿನಿಮಾ ನಟಿ ಮತ್ತು ರಾಜಕಾರಣಿ ತಾರಾ ಅವರು ಹೇಳಿರೋದು. ನೀವು ಯಾರನ್ನೆಲ್ಲ ಕರೆದಿದ್ದೀರಿ ಅಂತ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಇನ್ವೈಟ್ ಮಾಡಿದ್ರ ನೀವು ಕಾರ್ಯಕ್ರಮಕ್ಕೆ ಅಂತ. ಒದ್ದು ಕುರ್ಚಿ ಕಿತ್ಕೋತೀನಿ ಅಂತ CMಗೆ ಬೇಕಿದ್ರೆ ಹೇಳಿ, ಆದ್ರೆ ಕಲಾವಿದರ ಮೇಲೆ ಯಾಕೆ ಇಷ್ಟೊಂದು ಕೋಪ ನಿಮಗೆ? ನಿಮ್ಮ ಆಶೀರ್ವಾದದಿಂದ ಅವರ ಸಿನಿಮಾ ಗೆದ್ದಿಲ್ಲ. ನಟರಿಗೆ ಧಮಕಿ ಹಾಕಿ ಗೂಂಡಾಗಿರಿ ಮಾಡಬಾರ್ದು. ಅಂಬರೀಷ್ ಇದ್ದಿದ್ರೆ ಸರಿಯಾಗಿ ಉತ್ತರ ಕೊಡ್ತಾ ಇದ್ರು ನಿಮಗೆ. DK ಶಿವಕುಮಾರ್ ಸಿನಿಮಾ ರಂಗದವರ ಕ್ಷಮೆ ಕೇಳಬೇಕು ಈ ಹೇಳಿಕೆಗೆ ಅಂತ ಆರ್ ಅಶೋಕ್ ಆಗ್ರಹಿಸಿದ್ರು. ಇದು ವಿರೋಧ ಪಕ್ಷದ ನಾಯಕರಿಗೆ ತುತ್ತಾಗ್ತಾ ಇದೆ, ಆಹಾರ ಆಗ್ತಾ ಇದೆ DK ಶಿವಕುಮಾರ್ ಕೊಟ್ಟಂತ ನಿನ್ನೆ ಹೇಳಿಕೆ. ಸಹಜವಾಗಿ ಅದನ್ನ ಆಗ್ರಹಿಸಿರೋದು ಆರ್ ಅಶೋಕ್ ಅವರು. DK ಶಿವಕುಮಾರ್ ನಟ್ಟು ಬೋಲ್ಟ್ ಹೇಳಿಕೆಗೆ ಭಾರಿ ಟೀಕೆ ವ್ಯಕ್ತವಾಗ್ತಾ ಇದೆ. ಸ್ಟಾರ್ ನಟರ ನಟ್ಟು ಬೋಲ್ಟ್ ಸರಿ ಮಾಡ್ತೀವಿ ಅಂತ ಕೊಟ್ಟಂತ ಹೇಳಿಕೆ ಏನಿದೆ, DK ಶಿವಕುಮಾರ್ ಅವರ ಈ ಹೇಳಿಕೆಯನ್ನ ಮೈತ್ರಿ ಪಕ್ಷಗಳು ಖಂಡಿಸಿದ್ದಾರೆ. ಸಹಜವಾಗಿ ನಿಮಗೆ ಅಧಿಕಾರ ಕೊಟ್ಟಿದ್ದು ಇದಕ್ಕಲ್ಲ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮಾತನಾಡಿ, ನಟ್ಟು ಬೋಲ್ಟ್ ಸರಿ ಮಾಡಲು ಬೇರೆಯವರಿದ್ದಾರೆ. ಕೊಪ್ಪಳದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಸಿಟ್ಟಿನ ಮಾತಿದು. ನಿಮಗೆ ಅಧಿಕಾರ ಕೊಟ್ಟಿದ್ದು ರಾಜ್ಯದಲ್ಲಿ ಇದಕ್ಕಲ್ಲ, ನಟ್ ಬೋಲ್ಟ್ ಸರಿ ಮಾಡ್ತೀವಿ ಅಂತ ಏನ್ ಹೇಳ್ತಾ ಇದ್ದೀರಿ, ಅದಕ್ಕೆ ಬೇರೆಯವರಿದ್ದಾರೆ, ನೀವಲ್ಲ ಅಂತ ತಿರುಗೇಟ್ ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರ ಹೇಳಿಕೆ. ಮೇಕೆದಾಟು ಪಾದಯಾತ್ರೆಗೆ ಚಿತ್ರರಂಗ ಸಾಥ್ ನೀಡಲಿಲ್ಲ, ಯಾರ್ಯಾರು ನಟ್ ಬೋಲ್ಟ್ ಅನ್ನ ಟೈಟ್ ಮಾಡ್ಬೇಕಂತ DK ಶಿವಕುಮಾರ್ ಹೇಳಿದ್ದಾರೆ. ಇಲ್ಲ, ನನಗೆ ಅದರ ಬಗ್ಗೆ ಚರ್ಚೆ ಮಾಡಲ್ಲ. ಫಿಲ್ಮ್ ನಟರು ಯಾರು ಅದರ ಅವಶ್ಯಕತೆ ಈಗ ಅವರಿಗೆ 338 ಸ್ಥಾನ ಕೊಟ್ಟಿದ್ದಾರೆ. ಯಾರು ಬೆಂಬಲ ಕೊಟ್ಟರೆ ಬಿಟ್ಟಿರೋದು ಪ್ರಶ್ನೆ ಬರೋದಿಲ್ಲ. ರಾಜ್ಯದ ಜನ ಅವರಿಗೆ ಸಹಕಾರ ಕೊಟ್ಟಿದ್ದಾರಲ್ವ, ಅಧಿಕಾರ ಅವ್ರ ಕೈನಲ್ಲಿದೆ. ಪಾಪ ಬೀದಿಲೋ ಕರೆದಾಗ ನಟ್ಟು ಬೋಲ್ಟ್ ರಿಪೇರಿ ಮಾಡೋಕ್ಕೆ ಅಧಿಕಾರ ಕೊಟ್ಟಾರ. ನಟ್ಟು ಬೋಲ್ಟ್ನ ಏನಾದ್ರೂ ತೊಂದರೆ ಆದರೆ, ಲೂಸ್ ಆದರೆ ಸರಿಪಡಿಸೋದಕ್ಕೆ ಹಲವಾರು ರೀತಿಯ ತಜ್ಞರಿದ್ದಾರೆ, ಮಾಡ್ಕೊತಾರೆ. ಇವ್ರು ಏನು ಕೆಲಸ ಮಾಡಬೇಕು ಮಾಡಿ, ಅದ್ರ ಬಗ್ಗೆ ನಾನೇ. ಕನ್ನಡ ಚಿತ್ರರಂಗದ ಕಲಾವಿದರಿಗೆ DK ಶಿವಕುಮಾರ್ ಧಮಕಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಧಮಕಿ ಹಾಕೋದು ಕಾಂಗ್ರೆಸ್ ನಾಯಕರ ಸಂಸ್ಕೃತಿ ಆಗ್ಬಿಟ್ಟಿದೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಈ ಘಟನೆಯನ್ನ, ಆ ಹೇಳಿಕೆಯನ್ನ ಖಂಡಿಸಿದ್ರು. DK ಶಿವಕುಮಾರ್ ನಟ್ಟು ಬೋಲ್ಟ್ ಅನ್ನ ಯಾರಾದ್ರೂ ತಿರುಗಬೇಕು, ಕಲಾವಿದರು ಯಾರ ಗುಲಾಮರು ಅಲ್ಲ, ಪ್ರೋತ್ಸಾಹ ಕೊಡಬೇಕು ಕಲಾವಿದರಿಗೆ. ನಿಮ್ಮದೇ ಸರ್ಕಾರ ಇದೆ, ಮೇಕೆದಾಟು ಯೋಜನೆ ಮಾಡಿ ಅಂತ ಸವಾಲ್ ಹಾಕಿದ್ರು ಛಲವಾದಿ ನಾರಾಯಣಸ್ವಾಮಿ. DK ಶಿವಕುಮಾರ್ ಕೊಟ್ಟಂತ ನಿನ್ನೆ ಹೇಳಿಕೆ ನಂತರದಲ್ಲಿ ವಿಪಕ್ಷಗಳು ಅಂದ್ರೆ ದೋಸ್ತಿ ನಾಯಕರು ಯಾವ ರೀತಿಯಾಗಿ ಆ ಒಂದು ಹೇಳಿಕೆಯನ್ನ ಖಂಡಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ. ಒಂದು ಕಡೆ ಕೊಪ್ಪಳದಲ್ಲಿ HD ಕುಮಾರಸ್ವಾಮಿ ಮಾತನಾಡಿದ್ರು, ಈಗ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ಸವಾಲ್ ಹಾಕಿದ್ದಾರೆ. ಇದು ಪಕ್ಷ ಒಂದು ಹೋರಾಟ ಮಾಡಿದಾಗ ಈ ರೀತಿ ಸಿನಿಮಾದವರು
ಬೇರೆ ಬೇರೆ ಸಂಘಟನೆಗಳು ಅವರೆಲ್ಲ ಬರಬೇಕಂತ ಏನಿಲ್ಲ. ಕಾಂಗ್ರೆಸ್ ಪಕ್ಷದ ಹೋರಾಟಕ್ಕೆ ನೀವು ಯಾಕೆ ಬರಲಿಲ್ಲ ಅಂತ ಯಾರನ್ನಾದರೂ ಸಂಘಟನೆ ಅವ್ರನ್ನ ನಾವು ಕೇಳಿದ್ರೆ ಏನು ಹೇಳ್ತಾರೆ ಅವರು? ಸಿನಿಮಾದವ್ರನ್ನ ಕೇಳಿದ್ರೆ ಏನು ಹೇಳ್ತಾರೆ ಅವರು? ಇದು ಕಾಂಗ್ರೆಸ್ ಸಂಸ್ಕೃತಿಯನ್ನು ಎತ್ತಿ ತೋರಿಸಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಳ್ಬೇಕು, ಈ ಸಿನಿಮಾ ತಾರೆಯರು ಯಾವ ಪಕ್ಷದ ಗುಲಾಮರಲ್ಲ. ನೀವು ನೆಟ್ಟು ಬೋಲ್ಟು ಟೈಟ್ ಮಾಡೋದು ಅಥವಾ ನೆಟ್ಟು ಬೋಲ್ಟ್ ನಂಗೆ ಗೊತ್ತಿದೆ ಎಲ್ಲಿ ಏನು ಮಾಡಬೇಕು ಅನ್ನೋದಾದರೆ, ಆ ನೆಟ್ಟು ಬೋಲ್ಟ್ ನಿಮ್ಮ ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೀತಾ ಇರ್ತಕ್ಕಂಥ ಇದೆಲ್ಲ ಸಮಸ್ಯೆಗಳು, ಅಲ್ಲಿ ನೆಟ್ಟು ಬೋಲ್ಟನ್ನು ತಿರುಗಿಸ್ಕೊಳ್ಳಿ. ನೀವು ಯಾವ ಕಡೆ ಬೇಕಾದರೂ ತಿರುಗಿಸ್ಕೊಳ್ಳಿ. ಇದು ಸಂಘಟನೆಗಳನ್ನು, ಸಿನಿಮಾದವರನ್ನು, ಬೇರೆ ಬೇರೆಯವ್ರನ್ನ ಈ ರೀತಿ ನೆಟ್ಟು ಬೋಲ್ಟ್ ತಿರುಗಿಸಕ್ಕೆ ಹೋದ್ರೆ ನಿಮ್ಮ ನೆಟ್ಟು ಬೋಲ್ಟ್, ನಿಮ್ಮ ಸರ್ಕಾರದ ನೆಟ್ಟು ಬೋಲ್ಟನ್ನು ಬೇರೆಯವರೆಲ್ಲ ಸೇರಿ ತಿರುಗಿಸ್ತಾರೆ ಅನ್ನೋ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಟ್ಟು ಬೋಲ್ಟ್ ಸರಿ ಮಾಡ್ತೀನಿ ಅಂತ ಧಮಕಿ ಕೊಡೋದು ಸರಿಯಲ್ಲ ಅಂತ ಸಂಸದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮಾತನಾಡಿದ್ರು. ಪಾದಯಾತ್ರೆ ವೇಳೆ ಕಲಾವಿದರು ಬೆಂಬಲಿಸಿಲ್ಲ ಅನ್ನೋದನ್ನ ಒಪ್ಪೋಣ, ಹೋರಾಟಕ್ಕೆ ಬರಬೇಕೋ ಬೇಡವೋ ಅನ್ನೋದು ಅವರಿಗೆ ಬಿಟ್ಟಂತ ವಿಚಾರ. ಹೋರಾಟಕ್ಕೆ ಬನ್ನಿ ಅಂತ ಬೆದರಿಕೆ ಹಾಕೋದು ಸರಿಯಲ್ಲ. ಈ ರೀತಿ ಹೇಳೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಜಗದೀಶ್ ಶೆಟ್ಟರ್ ಮಾತನಾಡಿದ್ದಾರೆ. ಒಂದು ಚಲನಚಿತ್ರರಂಗ ತನ್ನದೇ ಆದಂಥ ಒಂದು ಇದರಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಅದು ಹೊಂಟಿರ್ತದೆ. ನೀವು ಅವರು ಹೋರಾಟಕ್ಕೆ ಬರಬೇಕು ಬಿಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಚಾರ. ಹೀಗಾಗಿ ಹೋರಾಟಕ್ಕೆ ಬಂದಿಲ್ಲ ಅನ್ನುವಂಥ ಕಾರಣ ಮೇಲೆ ಅವ್ರಿಗೆ ಬೈಯುವಂಥ ಅವಶ್ಯಕತೆ ಇಲ್ಲ. ಕನ್ನಡ ಜಾಗೃತಿ ಇದ್ರ ಸಲುವಾಗಿ ಹೋರಾಟದಲ್ಲಿ ಇನ್ವಾಲ್ವ್ ಆಗಬೇಕು. ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ವರದಿ ಜಾರಿ ಆಗಬೇಕಂತ ಹೇಳಿ ಅವರೇ ಲೀಡ್ ತೊಗೊಂಡ್ರು, ಲಕ್ಷಾಂತರ ಜನ ಸೇರಿದರು. ಅದರ ಬಗ್ಗೆ ಕನ್ನಡ ಚಲನಚಿತ್ರರಂಗದ ಕಲಾವಿದರು ಅಥವಾ ಉಳಿದ ಏನೇ ಸಿಸ್ಟಮ್ ಇದೆ, ಟೀಮ್ ಇದೆ, ಅವರು ಅದನ್ನು ವಿಚಾರ ಮಾಡಬೇಕು ಮತ್ತು ಕನ್ನಡ ಪರವಾದಂಥ ಹೋರಾಟ ಇದ್ದಾಗ ಅವರು ಇನ್ವಾಲ್ವ್ ಆಗೋದು ಚಲೋ ಅನ್ನೋದು ನನ್ನ ಅಭಿಪ್ರಾಯ. ಆದರೆ ನೀವು ಅವ್ರಿಗೆ ದಮ್ ಕೊಟ್ಟು ನಿಮ್ಮ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅಂತ ಹೇಳಿ ದಮ್ ಕೊಟ್ಟು ಅವರು ಹೋರಾಟಕ್ಕೆ ಇನ್ವಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ. ಇದು ಅವರು ಬಿಟ್ಟಂತ ಬಿಟ್ಟಿಲ್ಲ ಅಂದರೆ ಅದನ್ನು ಜನ ತೀರ್ಮಾನ ತೆಗೆದುಕೊಳ್ತಾರೆ. ಕನ್ನಡ ಚಲನಚಿತ್ರ ರಂಗದ ಬಗ್ಗೆ ಕನ್ನಡದ ಜನತೆ ತೀರ್ಮಾನ ತೆಗೆದುಕೊಳ್ತಾರೆ. ಆದರೆ ಅವರಿಗೆ ಬೆದರಿಕೆ ಹಾಕಿ ನೀವು ಹೋರಾಟಕ್ಕೆ ಬರ್ರಿ ಅಂತ ಹೇಳಿ ಹೇಳೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಹೇಳ್ತೇನೆ. ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟ್ ಹೇಳಿಕೆ ಸಂಬಂಧಪಟ್ಟಂಗೆ ನಟ ರಾಜಕಾರಣಿ ನಿಖಿಲ್ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆ ಕೊಟ್ಟರು. ಸಿನಿಮಾ ರಂಗದವರಿಗೆ ಯಾವ ಸಂದರ್ಭದಲ್ಲಿ ಯಾವ ಹೋರಾಟ ಮಾಡಬೇಕು ಅಂತ ಗೊತ್ತು, ಅದು ಅವರ ವೈಯಕ್ತಿಕ ವಿಚಾರ ಅಂತ ಡಿಕೆ ಶಿವಕುಮಾರ್ ಅವರಿಗೆ ತಿರುಗೇಟು ಕೊಟ್ಟರು. ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥ ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು ಯಾರೇ ಇರ್ಬೋದು, ಎಲ್ಲರಿಗೂ ಕೂಡ ಸಮಾಜದ ಆಗು ಹೋಗುಗಳ ಬಗ್ಗೆ ಪ್ರಜ್ಞೆ ಇದೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೀನಿ. ಯಾವ ಸಂದರ್ಭದಲ್ಲಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಹೋರಾಟಗಳಿಗೆ ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು ಅವರ ವೈಯಕ್ತಿಕ ಅಭಿಪ್ರಾಯ. ರಾಜಕೀಯವಾಗಿ ಒಂದು ಪಕ್ಷದ ಜೊತೆಯಲ್ಲಿ ಗುರುತಿಸ್ಕೊಳ್ತಕ್ಕಂಥದ್ದಕ್ಕೆ ಬಹುಶಃ ಕೆಲವೊಂದಷ್ಟು ಕಲಾವಿದರುಗಳು ಹಿಂಸರಿದಿರ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಈ ರೀತಿ ನಟ್ಟು ಬೋಲ್ಟು ಟೈಟ್ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈ ವಿಷಯಗಳನ್ನ ಬಿಟ್ಟು ಗೌರವಯುತವಾಗಿ ಎಲ್ರಿಗೂ ಗೌರವ ಕೊಡ್ತಕ್ಕಂಥದ್ದನ್ನು ಕಲಿಯಬೇಕು. ಕಲಾವಿದರ ಕುರಿತ ನಟ್ಟು ಬೋಲ್ಟ್ ಟೈಟ್ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆಗೆ ರಾಜ್ಯಸಭಾ ಸದಸ್ಯ ನಟ ಜಗ್ಗೇಶ್ ಕಿಡಿಕಾರಿದ್ದಾರೆ. ಹಿರಿಯ ನಟ ಜಗ್ಗೇಶ್ ಅವರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಾವಿದ ಪರಿಸ್ಥಿತಿ ಏನಾಗಿದೆ ಅಂತ ನಿಮಗೆ ಗೊತ್ತಾ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಅಥವಾ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದ ಜಗ್ಗೇಶ್. ಚಿತ್ರರಂಗದ ವಾಸ್ತವತೆ ಬಗ್ಗೆ ಅರಿವಿದೆಯಾ ಪ್ರಶ್ನೆ ಇದು. ಜಗ್ಗೇಶ್ ಅವರ ಪ್ರಶ್ನೆ. ಸಾವಿನ ಅಂಚಿನಲ್ಲಿರೋ ಚಿತ್ರರಂಗಕ್ಕೆ ಬೋಲ್ಟೇ ಇಲ್ಲ. ಈ ಬೋಲ್ಟೇ ಇಲ್ಲ ಅಂದಮೇಲೆ ಎಲ್ಲಿಂದ ಟೈಟ್ ಮಾಡ್ತೀರಿ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ಎಕ್ಸ್ನಲ್ಲಿ ಈ ರೀತಿಯಾಗಿ ಜಗ್ಗೇಶ್ ಹಿರಿಯ ನಟ ಪೋಸ್ಟ್ ಮಾಡಿ ಅಸಮಾಧಾನ ವ್ಯಕ್ತಪಡಿಸಿರುವುದು ಡಿಕೆ ಶಿವಕುಮಾರ್ ಅವರ ನೆನೆಯ ಹೇಳಿಕೆಗೆ. ಕಲಾವಿದರು ಒಟ್ಟುಗೂಡಲೆಂದೇ ಡಾಕ್ಟರ್ ರಾಜ್ಕುಮಾರ್ ಅವರು ಕಲಾವಿದರ ಸಂಘ ಮಾಡಿದ್ರು. ದೌರ್ಭಾಗ್ಯ ಅದು. ಇವತ್ತು ನಿಷ್ಕ್ರಿಯವಾಗಿದೆ ಅದು. ಕೂಡಲೇ ನಿಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಎಲೆಕ್ಷನ್ ಮಾಡಿಸಿ, ಕಲಾವಿದರು ಒಂದು ಕಡೆ ಕೂರೋ ರೀತಿಯಾಗಿ ಮಾಡಿ. ಒಗ್ಗಟ್ಟಿರುವ ಮನೆ ಹಾಳಾದ ನಿದರ್ಶನವಿಲ್ಲ ಅಂತ ಜಗ್ಗೇಶ್ ಅವರ ಟ್ವೀಟ್ನಲ್ಲಿ ಖಾರವಾಗಿ ನುಡಿದಿದ್ದಾರೆ. ಈಗಿನ ಚಿತ್ರರಂಗದ ವಾಸ್ತವ ಕುರಿತು ಕನ್ನಡ ಚಿತ್ರರಂಗ ಉಳಿಯುವಂತೆ, ಬೆಳೆಯುವಂತೆ, ಒಗ್ಗಟ್ಟಿನಿಂದ
ಒಟ್ಟುಗೂಡುವಂತೆ ಚಿಂತನೆಯ ಚಾವಡಿ ರಚನೆಯಾಗಲಿ, ಆ ರೀತಿಯಾದಂತಹ ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಳಲಿ. ನಿಮಗೆ ದಿನ ಸಿಗುವಂತ ಕೆಲವರು ಮಾತ್ರ ಚಿತ್ರರಂಗ ಅಲ್ಲ, ಅನೇಕರಿದ್ದಾರೆ. ಕಾರ್ಯಕ್ರಮ 7 ಗಂಟೆಗೆ ಆಹ್ವಾನ ಪತ್ರಿಕೆ ತಲುಪಿದ್ದು 6 ಗಂಟೆ, ಅಂದ್ರೆ 7 ಗಂಟೆಗೆ ಕಾರ್ಯಕ್ರಮ ಇತ್ತು, 6 ಗಂಟೆಗೆ ನಮಗೆ ಇನ್ವಿಟೇಷನ್ ಬಂದಿದೆ. ಜೊತೆಗೆ ಒಗ್ಗಟ್ಟಿಲ್ಲ, ಸಂವಾದವಿಲ್ಲ, ಒಟ್ಟಾರೆ ಕಲಾವಿದರ ಸಂಘನೇ ಕಣ್ಮರೆಯಾಗಿದೆ. ಕನ್ನಡ ಚಿತ್ರರಂಗ ಅವಸಾನ. ಕರ್ನಾಟಕದಲ್ಲಿ ಯಾವ ಕಲಾವಿದರು ಏನಾಗಿದ್ದಾರೆ, ಕಲಾವಿದರ ಆದಂಥ ನಮಗೆ ಮಾಹಿತಿನೇ ಇಲ್ಲ. ಸಾವಿನ ಅಂಚಿನ ಚಿತ್ರರಂಗಕ್ಕೆ ಬೋಲ್ಟೇ ಇಲ್ಲ. ಇನ್ನು ಅದನ್ನ ಯಾವ ರೀತಿಯಾಗಿ ಟೈಟ್ ಮಾಡ್ತೀರಾ, ಟೈಟ್ ಮಾಡಿ ಏನು ಪ್ರಯೋಜನ? ಕಾರ್ಯಕ್ರಮ 7 ಗಂಟೆಗಿದ್ರೆ ಆಹ್ವಾನ ಪತ್ರಿಕೆ ತಲುಪಿದ್ದು 6 ಗಂಟೆಗೆ ಅಂತ ಈ ರೀತಿಯಾಗಿ ಎಕ್ಸ್ನಲ್ಲಿ ಈ ಎಲ್ಲ ವಿಚಾರಗಳನ್ನ ಜಗ್ಗೇಶ್ ಉಲ್ಲೇಖ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿದ್ದಾರೆ. ಕಾರ್ತಿಕ್, ಡಿಕೆ ಶಿವಕುಮಾರ್ ಅವರು ನಿನ್ನೆ ವೇದಿಕೆಯಲ್ಲಿ ಕೊಟ್ಟಂತ ಆ ಒಂದು ಹೇಳಿಕೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಆ ಪರವಾದಂತ ಒಂದಿಷ್ಟು ಪರವಾದ ಮಾಹಿತಿಗಳನ್ನ, ಹೇಳಿಕೆಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ಕೊಡ್ತಾ ಇದ್ದಾರೆ. ಅದಕ್ಕೆ ರವಿ ಗಣಿಗ ಅವರ ಹೇಳಿಕೆನೇ ಸಾಕ್ಷಿ. ನಿನ್ನೆಯ ಇಂಡಸ್ಟ್ರಿ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅನ್ನುವಂಥದ್ದನ್ನ ಒಪ್ಪೋಣ, ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗಿತ್ತು, ಬಂದಿಲ್ಲ, ಅದಕ್ಕೆ ಆ ರೀತಿಯಾದಂಥ ಹೇಳಿಕೆ ಓಕೆ. ಬಟ್ ಇಲ್ಲಿ ಮೇಕೆದಾಟು ಪಾದಯಾತ್ರೆಯನ್ನ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಮೇಕೆದಾಟು ಪಾದಯಾತ್ರೆ ಪಕ್ಷದ ಬ್ಯಾನರ್ನಲ್ಲಿ ಕೆಪಿಸಿಸಿ ಅಡಿಯಲ್ಲಿ ಆದಂಥ ಕಾರ್ಯಕ್ರಮ. ಸೊ ಯಾವ ರೀತಿಯಾಗಿ ಕಲಾವಿದರು ಬರ್ತಾರೆ, ಯಾವ ಆಂಗಲ್ನಲ್ಲಿ ಆ ಹೇಳಿಕೆ ಕೊಟ್ಟರು ಡಿಕೆಶಿ? ಅರುಣ್, ಖಂಡಿತವಾಗಿಯೂ ಕೂಡ ನಿನ್ನೆ ಡಿ ಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇವತ್ತು ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಚರ್ಚೆಯ ಜೊತೆಗೆ ವಿರೋಧಗಳು ಕೂಡ ವ್ಯಕ್ತವಾಗ್ತದೆ. ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಸಮರ್ಥಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ವಿಪಕ್ಷಗಳು ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕಡಾಖಂಡಿತವಾಗಿ ಟೀಕೆಯನ್ನು ಮಾಡ್ತಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಕಲಾವಿದರಿಗೆ ಅಂದರೆ ಬೆದರಿಕೆ ಹಾಕುವಂಥ ಕೆಲಸಗಳನ್ನು ಯಾರು ಕೂಡ ಮಾಡಬಾರ್ದು ಅನ್ನುವಂಥ ಒಂದು ಆಕ್ರೋಶವನ್ನು ವಿಪಕ್ಷಗಳು ಹಾಕ್ತಾ ಇರುವಂಥದ್ದು. ಯಾಕೆಂತಂದರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿರುವಂಥ ವಿಚಾರದಲ್ಲಿ, ಅಂದರೆ ಹೇಳಿರುವಂಥ ಒಂದು ಅಂಶದಲ್ಲಿ ಅವರು ನೇರವಾಗಿ ಕಲಾವಿದರಿಗೆ ಬೆದರಿಕೆಯನ್ನು ಒಡ್ಡದಂತೆ ಕಾಣ್ತಾ ಇತ್ತು. ಮೇಕೆದಾಟು ಯೋಜನೆಗೆ ನೀವು ಯಾರೂ ಕೂಡ ಬಂದಿಲ್ಲ, ಹಾಗಾಗಿ ನಿಮ್ಮ ಮೇಲೆ ನನಗೆ ಬೇಸರ ಇದೆ. ಜೊತೆಗೆ ಇವತ್ತು ನಡೆದಿರ್ತಕ್ಕಂಥ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನಾ ಕಾರ್ಯಕ್ರಮದಲ್ಲೂ ಕೂಡ ಯಾರು ಭಾಗಿಯಾಗಿಲ್ಲ. ಇದು ಪ್ರಮುಖವಾಗಿ ಅಂದರೆ ಎಲ್ಲರೂ ಕೂಡ ಭಾಗಿಯಾಗಬೇಕಿತ್ತು. ಇದು ಯಾರ್ದೋ ಒಬ್ಬರ ಮನೆ ಕೆಲಸ ಅಲ್ಲ ಎನ್ನುವಂಥ ರೀತಿಯಲ್ಲಿ ಮಾಡಿದ್ರು. ಜೊತೆಗೆ ಇದೆಲ್ಲವನ್ನು ಕೂಡ ಸರಿ ಮಾಡಬೇಕು ಅಂತಂದರೆ ನನಗೆ ಗೊತ್ತಿದೆ ಎಲ್ಲಿ ನಟ್ಟು ಮತ್ತು ಬೋಲ್ಟನ್ನು ಟೈಟ್ ಮಾಡಬೇಕು ಅನ್ನುವಂಥ ಒಂದು ಹೇಳಿಕೆ ಇದೆಲ್ಲ. ಈ ಹೇಳಿಕೆ ನಿಜಕ್ಕೂ ಕೂಡ ಇವತ್ತು ಚರ್ಚೆಯನ್ನು ಹುಟ್ಟುಹಾಕಿರುವಂಥ, ಜೊತೆಗೆ ಕಲಾವಿದರಿಗೆ ಇದು ಮಾಡಿದಂಥ ಅವಮಾನ ಅನ್ನುವಂಥ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಈಗ ವಿಪಕ್ಷಗಳು ಟೀಕೆಯನ್ನು ಮಾಡ್ತಾ ಇದ್ದಾವೆ. ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಡಿ ಕೆ ಶಿವಕುಮಾರ್ ಅವರು ನಟ್ಟು ಬೋಲ್ಟು ಟೈಟ್ ಮಾಡೋದಿದ್ರೆ ಅವರ ಪಕ್ಷದಲ್ಲಿ ಇರ್ತಕ್ಕಂಥ ಆಂತರಿಕವಾಗಿ ಎದ್ದಿರುವಂಥ ಸಂಘರ್ಷ ಏನಿದೆ ಅಲ್ಲಿ ಸಂಬಂಧಪಟ್ಟಂಥ ಒಂದಿಷ್ಟು ಜನರ ನಟ್ಟು ಬೋಲ್ಟನ್ನು ನೀವು ಸರಿಪಡಿಸಿ, ಅದರ ಹೊರತಾಗಿ ಕಲಾವಿದರನ್ನ ಪ್ರೋತ್ಸಾಹ ಮಾಡುವಂಥ ಕೆಲಸ ಮಾಡಿ, ಕಲಾವಿದರಿಗೆ ಬೆದರಿಕೆಯನ್ನು ಒಡ್ಡುವಂಥ ಕೆಲಸವನ್ನು ಮಾಡಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅದರ ಜೊತೆಗೆ ಸಾಕಷ್ಟು ಜನ ವಿಪಕ್ಷಗಳು ಸೇರಿದಂತೆ ಬಿಜೆಪಿ ಇರ್ಬೋದು, JDS ನಾಯಕರುಗಳು ಈಗಾಗಲೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಕಲಾವಿದರ ಕ್ಷಮೆಯನ್ನು ಕೂಡ ಯಾಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆಗ್ರಹಗಳು ಕೇಳಿ ಬರ್ತಾ ಇದ್ದಾವೆ. ಬೆಳಿಗ್ಗೆ ಅಶೋಕ್ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಡಿ ಕೆ ಶಿವಕುಮಾರ್ ಈ ರೀತಿ ಹೇಳಿಕೆ ಅವ್ರಿಗೆ ಶೋಭೆಯನ್ನು ತರೋದಿಲ್ಲ. ಯಾಕೆ ಅಂತಂದರೆ ಅವರು DCM ಆಗಿದ್ದಾರೆ. DCM ಆಗಿರ್ತಕ್ಕಂಥವ್ರು ಕಲಾವಿದರಿಗೆ ಬೆದರಿಕೆ ಒಡ್ಡುವಂಥ ಕೆಲಸವನ್ನು ಮಾಡಬಾರ್ದು. ಮೇಕೆದಾಟು ಯೋಜನೆಯ ಒಂದು ಪಾದಯಾತ್ರೆಯನ್ನು ಕಾಂಗ್ರೆಸ್ ಮಾಡಿತ್ತು, ಆದರೆ ಅದು ಪಕ್ಷದ ವೇದಿಕೆಯಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಆಗಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಕಲಾವಿದರು ಬರದೇ ಇರಬಹುದು, ಅಥವಾ ಅದು ಅವರ ಸ್ವತಂತ್ರಕ್ಕೆ ಬಿಟ್ಟಂಥ ಒಂದು ವಿಚಾರ. ಅವರು ಬರಲೇಬೇಕು ಅನ್ನುವಂಥದ್ದನ್ನು ಹೇಗೆ ನೀವು ನಿರ್ಧಾರ ಮಾಡ್ತೀರಿ ಅನ್ನುವಂಥ ರೀತಿಯಾಗಿ ಕೂಡ ಅವರು ಟ್ವೀಟನ್ನು ಮಾಡಿದರು. ಅದರ ನಂತರದಲ್ಲಿ ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಒಟ್ಟಲ್ಲಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಗಮನ ಹರಿಸಬೇಕಿತ್ತು. ಯಾಕೆ ಅಂತಂದರೆ ಪಕ್ಷದ ಒಂದು ಬ್ಯಾನರ್ನ ಅಡಿಯಲ್ಲಿ ನಡೆದಂಥ ಒಂದು ಮೇಕೆದಾಟು ಪಾದಯಾತ್ರೆಗೆ ಕೆಲವೊಂದಿಷ್ಟು ನಟ ನಟಿಯರು ಬರದೇ ಇರಬಹುದಿತ್ತು. ಆದರೆ ಅದು ಪಕ್ಷದ ವೇದಿಕೆಯಲ್ಲಿ ನಡೆದಂಥ ಕಾರ್ಯಕ್ರಮ ಆಗಿರುವಂಥ ಕಾರಣಕ್ಕಾಗಿ ಅವರು ಬರದೇ ಇದ್ದರೂ ಕೂಡ ಅದನ್ನು ಇಲ್ಲಿ ಪ್ರಸ್ತಾಪಿಸಿ ಅವರಿಗೆ ಬೆದರಿಕೆ ಒಡ್ಡುವಂಥ ಕೆಲಸವನ್ನು ಮಾಡುವಂಥದ್ದಿಲ್ಲ. ಇದು ನಿಜಕ್ಕೂ ಕೂಡ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಶೋಭೆ ತರುವಂಥ ಹೇಳಿಕೆ ಅಲ್ಲ ಅಂತಲೇ ಈಗ ಚರ್ಚೆ ಉಂಟಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಇನ್ನೂ ಒಂದು ವಿಚಾರವನ್ನು ಡಿ ಕೆ ಶಿವಕುಮಾರ್ ಅವರಲ್ಲಿ ಪ್ರಸ್ತಾಪವನ್ನು ಮಾಡಿದರು. ಅಂದರೆ ಈ ರೀತಿಯ ಒಂದು ಸಂಘಟನಾತ್ಮಕವಾಗಿ ತಮ್ಮೊಂದಿಗೆ ಯಾರ್ಯಾರು ಗುರುತಿಸಿಕೊಳ್ತಾರೋ ಅಂಥವ್ರಿಗೆ ನಾವು ಗಮನವನ್ನು ಹರಿಸ್ತೀವಿ, ಅದೆಲ್ಲವನ್ನು ಕೂಡ ನಾವು ನೋಡ್ಕೊಳ್ತೀವಿ. ಅದೇ ಒಂದು ಕಾರಣಕ್ಕಾಗಿ ಸಾಧು ಕೋಕಿಲ್ ಅವರಿಗೆ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ ನಾವು ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದರು. ಇದು ನೇರವಾಗಿ ಆಮಿಷವನ್ನು ಒಡ್ಡುವಂಥ ಒಂದು ಹೇಳಿಕೆ ಅಂತಲೂ ಕೂಡ ಈಗ ಬಿಂಬಿತ ಆಗ್ತಾ ಇದೆ. ಇದೇ ಕಾರಣಕ್ಕಾಗಿ ವ್ಯಾಪಕವಾಗಿ ವಿಪಕ್ಷಗಳು ಕೂಡ ಈಗ ಟೀಕೆಯನ್ನು ಮಾಡ್ತಿರುವಂಥದ್ದು. ಇದು ಎಲ್ಲಿವರೆಗೆ ಮುಂದೆ ಹೋಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಅರುಣ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.